ಗಣೇಶನ ವಿಸರ್ಜನೆಯ ಮೆರವಣಿಗೆಯಲ್ಲಿ ಎಷ್ಟು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಇರೋದು ಹೊಡೆಯೋದು ಉದ್ದೇಶ ಅಲ್ಲ, ಕೊಲ್ಲೋ ಉದ್ದೇಶ ಇತ್ತು ಅಂತ ಹೇಳಿ ಇಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ನೋಡಿ, ಮಸೀದಿ ಇಲ್ಲಿಂದ ಒಂದು 200 ಮೀಟರ್ ದೂರ ಇದೆ. ಅಲ್ಲಿಂದ ಅಟ್ಟಾಡಿಸಿಕೊಂಡು ಹೊಡೆದು ಇಲ್ಲಿ ಆತನ ತಲೆ ಮೇಲೆ ಕೈಲೆತ್ತಿ ಹಾಕಿದ್ರು. ಈ ಮನೆಯವರು ಬಂದು ಹೊರಗಡೆ ನೋಡಿದಾಗ ಆತ ತಲೆ ರಕ್ತ ಸೋರ್ತಾ ಇತ್ತು. ಇದೇ ಸೀರೆಯಲ್ಲಿ ನೋಡಿ, ರಕ್ತದ ಕಲೆ ಎಲ್ಲ ಇದೆ. ಇದೇ ಸೀರೆಯಲ್ಲಿ ಆ ಹುಡುಗ ಏನಿದ್ದಾನೆ ಆತನ ತಲೆಗೆ ಏನ್ ರಕ್ತ ಸೋರ್ತಾ ಇತ್ತಲ್ಲ ಅದನ್ನೆಲ್ಲ ಅವರು ಒರೆಸಿದ್ದಾರೆ. ಆತನ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಆ ಅಮ್ಮ ಇಲ್ಲ ಇದ್ದಾರೆ, ಅವ್ರನ್ನ ಮಾತಾಡ್ಸಿ. ನಮ್ಮ ಏನಾಯ್ತಮ್ಮ ಅವತ್ತು? ನಾವು ಇಲ್ಲಿ ಕೂತಿದ ಆಚೆ ಕುತ್ಕೊಂಡಿರುವಾಗ ಎಲ್ಲ ಪೊಲೀಸ್ಕರು ಓಡಿಸ್ಕೊಂಡ್ ಬರ್ತಾರೆ. ಎಲ್ಲ ನಾವು ಈಗ ಎಲ್ಲಿ ಗಲಾಟೆ ಆದ್ರೂ ಇಲ್ಲೇ ಬಂದು ಎಳ್ಸ್ಕೊತಾರೆ ಎಲ್ಲ ಹುಡುಗರು. ಅಲ್ಲಿಂದ ಬಂದು ಇಲ್ಲಿ ಎಳ್ಸ್ಕೊಂಡು ಗಲ್ಲಿಗಳೆಲ್ಲ ಎಳ್ಸ್ಕೊತಾರೆ. ನಾವು ಹಂಗಂತ ತಿಳ್ಕೊಂಡು ನಾವು ಒಳಗೋಗಿ ಬಾಕ್ಲ ಹಾಕೊಂಡ್ಬಿಟ್ಟು ಇವ್ರು ಈ ಹುಡುಗನಿಗೆ ಇಲ್ಲಿ ಹೊಡೆದಾಕಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಸರ್. ನಾವು ಆಚೆ ಬಂದು ನೋಡುವಾಗ ಈ ಹುಡುಗ ಬಾಯಿ ಕಣ್ಣೆಲ್ಲ ಮೇಲ್ ಬಿಟ್ಬಿಟ್ಟಿದ್ದ. ನಾವು ಓಡಿ ಬಂದು ನೀರ್ ಹಾಕಿದೀವಿ. ಓಡಿ ಬಂದು ನೀರ್ ಹಾಕಿದೀವಿ ಸರ್. ಆಮೇಲೆ ನಾವೇನು ಹೊಂಟೋಗಿದ್ದ ಅಂತ ತಿಳ್ಕೊಂಡು ನಮ್ಮ ಮಾವನ ಮಗನೇ ಹುಡುಗ, ನಮ್ ನಂಟ್ರೇ ಹುಡುಗ, ನಮ್ಮ ಮಾವನ ಮಗ ಬಂದ್ ನೋಡಿದ್ರೆ ನಮ್ಮ ಹುಡುಗನಿಗೆ ಹೊಡೆದು ಇಲ್ಲಿ ನೀರ್ ಹಾಕ್ಬಿಟ್ಟು ಎಲ್ಲ ಈಗ ಓಡ್ಬಿಟ್ರು. ಈ ಕಡೆ ಇಲ್ಲೇ ನೋಡಿ ಸರ್, ಕಲ್ಲೆಲ್ಲ ಇಲ್ಲೇ ಬಿದ್ದಿದೆ ಸರ್. ಇದೇ ಕಲ್ಲು ಅಂತಲ್ಲ ಕಲ್ಲು ಸರ್, ಇಲ್ಲಿ ಹೊಡೆದಿದ್ದಾರೆ. ನಾವು ಆಮೇಲೆ ಬಂದು ಬಾಯಿ ಬಡ್ಕೊಂಡು ಓಡ್ ಬಂದು ಇದೇನ್ ನಮ್ಮ ಹುಡುಗನಿಗೆ ಹೊಡೆದು ಹಿಂಗ್ ಹಾಕ್ಬಿಟ್ಟಿದ್ರದ ಇದ್ರ ಹತ್ರ ಸರ್. ಆಟೋದಲ್ಲಿ ಎತ್ಕೊಂಡು ಓಡಾಗಿದ್ದ ಹುಡುಗನ್ಗೆ. ಅನಂತರ ಹುಡುಗ ಹೇಗಿದ್ದಾನೆ ಈಗ ಪರವಾಗಿಲ್ಲ ಸರ್. ಇಲ್ಲಿ ಆಗಿಲ್ಲ ಅಂತ ಮಂಡ್ಯ ಕಳಿಸಿದ್ರು. ಮಂಡ್ಯದಿಂದ ಮನೆ ಕರ್ಕೊಂಡ್ ಬಂದಿದ್ದಾರೆ. ಆರೋಗ್ಯಕ್ಕೆ ಸಮಸ್ಯೆ ಇಲ್ಲ ಅವನಿಗೆ? ಪರವಾಗಿಲ್ಲ. ಏನು ಹಿಂಗಾದ್ರೆ ಹೆಂಗಮ್ಮ ಸರ್? ನಾವು ಈಗ ನೋಡಿ ಸರ್, ಅವ್ರು ಹಬ್ಬ ಮಾಡ್ತಾರೆ, ನಮ್ ಹುಡುಗರು ಒಬ್ರು ಹೋಗಲ್ಲ, ಏನು ಗೆಲಟಿ ಮಾಡಲ್ಲ ಸರ್, ನಿಂತ್ಕೊಂಡು ನೋಡ್ತಾರೆ. ಈ ಊರು ನಮ್ ಗಣೇಶ ಎತ್ಕೊಂಡು ಹೋಗುವಾಗೆಲ್ಲ ಜಗಳ ಸರ್. ಈ ಬೀದಿ ಏನೋ ಸತ್ತೋದು ಈ ಬೀದಿಗೆ ಸರ್ ನಾವ್ ಎತ್ಕೊಂಡು ಹೋಗ್ಬೇಕು. ನಾವೆಲ್ಲ ಎತ್ಕೊಂಡು ಹೋಗ್ಬೇಕು. ಆ ಬೀದಿನಲ್ಲಿ ಟಮಟೆ ಹೊಡಿವಂಗಿಲ್ಲ, ಮಸೀದಿ ಹತ್ರ ಟಮಟೆ ಹೊಡಿವಂಗಿಲ್ಲ. ನಾವು ಗಣೇಶ ಹೇಳೋದು ಟಮಟೆ ಹೊಡಿಬೇಡಿ, ನೀವು ಓಡಾಡಬೇಡಿ ಅಂತ. ಮುಸ್ಲಿಂ ಪೂರ್ತಿ ನಿಂತ್ಕೋತಾರೆ ಸರ್. ಇದು ಹೋಸಲನೇ ಜಗಳ ಆಗಿರ್ಬೇಕು, ಆಗಿಲ್ಲ. ಎಲ್ಲ ನಾವು ಸಮಾಧಾನ ಮಾಡಿ ಕರ್ಕೊಂಡ್ ಬಂದ್ಬಿಟ್ಟು ಈ ಸಲನು ಹಿಂಗೆ ಆಯ್ತದ ಸರ್. ಟಮಟೆ ಹೊಡಿವಂಗಿಲ್ಲ. ನಮ್ಮ ಬ್ಯಾನರ್ ಎಲ್ಲ ಹರಿದಾಕಿದ್ರಂತಲ್ಲಮ್ಮ? ಹೌದು ಸರ್, ಇಲ್ಲಿ ಇದೆಲ್ಲ ಸರ್, ಇಲ್ಲೇ ಇದೆ ಸರ್. ನಾವ್ ಎತ್ಕೊಂಡ್ ಬಂದ್ ಮಡಗಿದೀವಿ. ಬ್ಯಾನರ್ ಎಲ್ಲ ಅರ್ಧ. ಗಣೇಶನ್ ನೀವೇನಾದ್ರೂ ಹಂಗ್ ಮಾಡಿದ್ರೆ ಬಿಡ್ತಾ ಇದ್ರೆ ಸರ್? ನಾವು ಯಾವ ತಂಟೆಗೆ ಹೋಗಲ್ಲ ಸರ್. ಯಾಕೆ ಹೋಗ್ಬೇಕು? ಎಲ್ಲ ಅಣ್ಣ ತಮ್ಮ ತಂಗಿ ಇದೀವಿ ನಾವು ಅಷ್ಟು ವರ್ಷದಿಂದ. ಈಗ ಈ ಪೋಲಿ ಹುಡುಗರು ಬಂದು ಸೇರ್ಕೊಂಡ್ಬಿಟ್ಟು ತುಂಬಾ ತೊಂದ್ರೆ. ಬುದ್ಧಿ ಹೇಳೋರು ಯಾರು ಇಲ್ವಾ? ಹಂಗಾದ್ರೆ ಹೇಳ್ತಾರೆ ಸರ್ ಅವ್ರ ಬುದ್ಧಿ. ಯಾರು ಹೇಳ್ತಾರೆ ಸರ್? ಗಾಂಜಾ ಹೊಡಿದ್ರಂತೆ ಎಲ್ಲ ಹೊಡೆಯವ್ರೆ ಸರ್, ಅವರು ಹೊಡೆಯವ್ರೆ. ಸರಿಯಾಗಿ ಸಿಕ್ಕಿದ್ರೆ ಕೊಂದೆ ಹಾಕ್ಬಿಡ್ತಾರೆ ಅವರು. ಆಯ್ತಾರೆ ಸರ್. ಈಗ ನಮ್ಮ ಹುಡುಗರು ಎಲ್ಲ ಹೆಚ್ಚು ಕಮ್ಮಿ ಒಬ್ಬೊಬ್ರು ಹೋಯ್ತಾರೆ, ಕೆಲ್ಸಕ್ಕೆ ಹೋಯ್ತಾರೆ. ಏನಾದ್ರು ಹೆಚ್ಚು ಕಮ್ಮಿ ಅಂದ್ರೆ ಯಾರು ಸರ್ ಜವಾಬ್ದಾರಿ ತಗೋತಾರೆ? ಅವ್ರು ಬರ್ತಾರೆ, ಒಂದೇ 30 ಜನ 40 ಜನ ಸೇರ್ಕೊಂಡಿದ್ದಾರೆ. ಅವರು ಗೂಂಡಾಗಳವ್ರು, ರೌಡಿಗಳ ಏನು ಸೇರ್ಕೊಂಡಿದ್ದಾರೆ ಸರ್. ಈಗ ನಮ್ಮ ಹುಡುಗ ಹೋಯ್ತಾನೆ, ಒಬ್ರು ಹೋಯ್ತಾನೆ ಕೆಲ್ಸಕ್ಕೆ. ಎಲ್ಲರೂ ಇಟ್ಕೊಂಡು ಹೊಡೆದಾಕ್ಬಿಟ್ರೆ ಯಾರು ಜವಾಬ್ದಾರಿ ಹುಡುಗರಿಗೆ? ಯಾರು ಸರ್? ನಾವೇನ್ ನೋಡಕ್ ಹೋಯ್ತದ ಹೋಗಿ ಯಾರು ಹೊಡಿತಾರೆ ಅಂತ? ಹುಟ್ಟಿ ಬೆಳೆದಂತ ಊರಿನಲ್ಲಿ ಹಿಂಗಾದ್ರೆ ಹೆಂಗೆ ಅಂತೇಳಿ ಗಣೇಶನ ವಿಸರ್ಜನೆಯ ಮೆರವಣಿಗೆಯಲ್ಲಿ ಎಷ್ಟು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಇರೋದು ಹೊಡೆಯೋದು ಉದ್ದೇಶ ಅಲ್ಲ, ಕೊಲ್ಲೋ ಉದ್ದೇಶ ಇತ್ತು ಅಂತ ಹೇಳಿ ಇಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ನೋಡಿ, ಮಸೀದಿ ಇಲ್ಲಿಂದ ಒಂದು 200 ಮೀಟರ್ ದೂರ ಇದೆ. ಅಲ್ಲಿಂದ ಅಟ್ಟಾಡಿಸಿಕೊಂಡು ಹೊಡೆದು ಇಲ್ಲಿ ಆತನ ತಲೆ ಮೇಲೆ ಕೈಲೆತ್ತಿ ಹಾಕಿದ್ರು. ಈ ಮನೆಯವರು ಬಂದು ಹೊರಗಡೆ ನೋಡಿದಾಗ ಆತ ತಲೆ ರಕ್ತ ಸೋರ್ತಾ ಇತ್ತು. ಇದೇ ಸೀರೆಯಲ್ಲಿ ನೋಡಿ, ರಕ್ತದ ಕಲೆ ಎಲ್ಲ ಇದೆ. ಇದೇ ಸೀರೆಯಲ್ಲಿ ಆ ಹುಡುಗ ಏನಿದ್ದಾನೆ ಆತನ ತಲೆಗೆ ಏನ್ ರಕ್ತ ಸೋರ್ತಾ ಇತ್ತಲ್ಲ ಅದನ್ನೆಲ್ಲ ಅವರು ಒರೆಸಿದ್ದಾರೆ. ಆತನ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಆ ಅಮ್ಮ ಇಲ್ಲ ಇದ್ದಾರೆ, ಅವ್ರನ್ನ ಮಾತಾಡ್ಸಿ. ನಮ್ಮ ಏನಾಯ್ತಮ್ಮ ಅವತ್ತು? ನಾವು ಇಲ್ಲಿ ಕೂತಿದ ಆಚೆ ಕುತ್ಕೊಂಡಿರುವಾಗ ಎಲ್ಲ ಪೊಲೀಸ್ಕರು ಓಡಿಸ್ಕೊಂಡ್ ಬರ್ತಾರೆ. ಎಲ್ಲ ನಾವು ಈಗ ಎಲ್ಲಿ ಗಲಾಟೆ ಆದ್ರೂ ಇಲ್ಲೇ ಬಂದು ಎಳ್ಸ್ಕೊತಾರೆ ಎಲ್ಲ ಹುಡುಗರು. ಅಲ್ಲಿಂದ ಬಂದು ಇಲ್ಲಿ ಎಳ್ಸ್ಕೊಂಡು ಗಲ್ಲಿಗಳೆಲ್ಲ ಎಳ್ಸ್ಕೊತಾರೆ. ನಾವು ಹಂಗಂತ ತಿಳ್ಕೊಂಡು ನಾವು ಒಳಗೋಗಿ ಬಾಕ್ಲ ಹಾಕೊಂಡ್ಬಿಟ್ಟು ಇವ್ರು ಈ ಹುಡುಗನಿಗೆ ಇಲ್ಲಿ ಹೊಡೆದಾಕಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಸರ್. ನಾವು ಆಚೆ ಬಂದು ನೋಡುವಾಗ ಈ ಹುಡುಗ ಬಾಯಿ ಕಣ್ಣೆಲ್ಲ ಮೇಲ್ ಬಿಟ್ಬಿಟ್ಟಿದ್ದ. ನಾವು ಓಡಿ ಬಂದು ನೀರ್ ಹಾಕಿದೀವಿ. ಓಡಿ ಬಂದು ನೀರ್ ಹಾಕಿದೀವಿ ಸರ್. ಆಮೇಲೆ ನಾವೇನು ಹೊಂಟೋಗಿದ್ದ ಅಂತ ತಿಳ್ಕೊಂಡು ನಮ್ಮ ಮಾವನ ಮಗನೇ ಹುಡುಗ, ನಮ್ ನಂಟ್ರೇ ಹುಡುಗ, ನಮ್ಮ ಮಾವನ ಮಗ ಬಂದ್ ನೋಡಿದ್ರೆ ನಮ್ಮ ಹುಡುಗನಿಗೆ ಹೊಡೆದು ಇಲ್ಲಿ ನೀರ್ ಹಾಕ್ಬಿಟ್ಟು ಎಲ್ಲ ಈಗ ಓಡ್ಬಿಟ್ರು. ಈ ಕಡೆ ಇಲ್ಲೇ ನೋಡಿ ಸರ್, ಕಲ್ಲೆಲ್ಲ ಇಲ್ಲೇ ಬಿದ್ದಿದೆ ಸರ್. ಇದೇ ಕಲ್ಲು ಅಂತಲ್ಲ? ಕಲ್ಲು ಸರ್, ಇಲ್ಲಿ ಹೊಡೆದಿದ್ದಾರೆ. ನಾವು ಆಮೇಲೆ ಬಂದು ಬಾಯಿ ಬಡ್ಕೊಂಡು ಓಡ್ ಬಂದು ಇದೇನ್ ನಮ್ಮ ಹುಡುಗನಿಗೆ ಹೊಡೆದು ಹಿಂಗ್ ಹಾಕ್ಬಿಟ್ಟಿದ್ರದ ಇದ್ರ ಹತ್ರ ಸರ್. ಆಟೋದಲ್ಲಿ ಎತ್ಕೊಂಡು ಓಡಾಗಿದ್ದ ಹುಡುಗನ್ಗೆ. ಅನಂತರ ಹುಡುಗ ಹೇಗಿದ್ದಾನೆ ಈಗ ಪರವಾಗಿಲ್ಲ ಸರ್. ಇಲ್ಲಿ ಆಗಿಲ್ಲ ಅಂತ ಮಂಡ್ಯ ಕಳಿಸಿದ್ರು. ಮಂಡ್ಯದಿಂದ ಮನೆ ಕರ್ಕೊಂಡ್ ಬಂದಿದ್ದಾರೆ. ಆರೋಗ್ಯಕ್ಕೆ ಸಮಸ್ಯೆ ಇಲ್ಲ ಅವನಿಗೆ? ಪರವಾಗಿಲ್ಲ. ಏನು ಹಿಂಗಾದ್ರೆ ಹೆಂಗಮ್ಮ ಸರ್? ನಾವು ಈಗ ನೋಡಿ ಸರ್, ಅವ್ರು ಹಬ್ಬ ಮಾಡ್ತಾರೆ, ನಮ್ ಹುಡುಗರು ಒಬ್ರು ಹೋಗಲ್ಲ, ಏನು ಗೆಲಟಿ ಮಾಡಲ್ಲ ಸರ್, ನಿಂತ್ಕೊಂಡು ನೋಡ್ತಾರೆ. ಈ ಊರು ನಮ್ ಗಣೇಶ ಎತ್ಕೊಂಡು ಹೋಗುವಾಗೆಲ್ಲ ಜಗಳ ಸರ್. ಈ ಬೀದಿ ಏನೋ ಸತ್ತೋದು ಈ ಬೀದಿಗೆ ಸರ್ ನಾವ್ ಎತ್ಕೊಂಡು ಹೋಗ್ಬೇಕು. ನಾವೆಲ್ಲ ಎತ್ಕೊಂಡು ಹೋಗ್ಬೇಕು. ಆ ಬೀದಿನಲ್ಲಿ ಟಮಟೆ ಹೊಡಿವಂಗಿಲ್ಲ, ಮಸೀದಿ ಹತ್ರ ಟಮಟೆ ಹೊಡಿವಂಗಿಲ್ಲ. ನಾವು ಗಣೇಶ ಹೇಳೋದು ಟಮಟೆ ಹೊಡಿಬೇಡಿ, ನೀವು ಓಡಾಡಬೇಡಿ ಅಂತ. ಮುಸ್ಲಿಂ ಪೂರ್ತಿ ನಿಂತ್ಕೋತಾರೆ ಸರ್. ಇದು ಹೋಸಲನೇ ಜಗಳ ಆಗಿರ್ಬೇಕು, ಆಗಿಲ್ಲ.
ಎಲ್ಲ ನಾವು ಸಮಾಧಾನ ಮಾಡಿ ಕರ್ಕೊಂಡ್ ಬಂದ್ಬಿಟ್ಟು ಈ ಸಲನು ಹಿಂಗೆ ಆಯ್ತದ ಸರ್ ಟಮಟೊ ಹೊಡಿವಂಗಿಲ್ಲ ನಮ್ಮ ಬ್ಯಾನರ್ ಎಲ್ಲ ಹರಿದಾಕಿದ್ರಂತಲ್ಲಮ್ಮ. ಹೌದು ಸರ್ ಇಲ್ಲಿ ಇದೆಲ್ಲ ಸರ್ ಇಲ್ಲೇ ಇದೆ ಸರ್ ನಾವ್ ಎತ್ಕೊಂಡ್ ಬಂದ್ ಮಡಗಿದೀವಿ ಬ್ಯಾನರ್ ಎಲ್ಲ ಅರ್ಧ ಗಣೇಶನ್ ನೀವೇನಾದ್ರೂ ಹಂಗ್ ಮಾಡಿದ್ರೆ ಬಿಡ್ತಾ ಇದ್ರೆ ಸರ್ ನಾವು ಯಾವ ತಂಟೆಗೆ ಹೋಗಲ್ಲ ಸರ್ ಯಾಕೆ ಹೋಗ್ಬೇಕು ಎಲ್ಲ ಅಣ್ಣ ತಮ್ಮ ತಂಗಿ ಇದೀವಿ ನಾವು ಅಷ್ಟು ವರ್ಷದಿಂದ ಈಗ ಈ ಪೋಲಿ ಹುಡುಗರು ಬಂದ್ ಸೇರ್ಕೊಂಡ್ಬಿಟ್ಟು ತುಂಬಾ ತೊಂದ್ರೆ ಬುದ್ಧಿ ಹೇಳೋರು ಯಾರು ಇಲ್ವಾ ಹಂಗಾದ್ರೆ? ಯಾರು ಹೇಳ್ತಾರೆ ಸರ್ ಅವ್ರ ಬುದ್ಧಿ ಯಾರು ಹೇಳ್ತಾರೆ ಸರ್ ಗಾಂಜಾ ಹೊಡಿದ್ರಂತೆ ಎಲ್ಲ ಹೊಡೆಯವ್ರೆ ಸರ್ ಅವರು ಹೊಡೆಯವ್ರೆ ನಾವು ಸರಿಯಾಗಿ ಸಿಕ್ಕಿದ್ರೆ ಕೊಂದೆ ಹಾಕ್ಬಿಡ್ತಾರೆ ಅವ್ರು. ಆಯ್ತಾರ ಸರ್ ಈಗ ನಮ್ಮ ಹುಡುಗರು ಎಲ್ಲ ಹೆಚ್ಚು ಕಮ್ಮಿ ಒಬ್ಬೊಬ್ರು ಹೋಯ್ತಾರೆ ಕೆಲ್ಸಕ್ಕೆ ಹೋಯ್ತಾರೆ ಏನಾರ ಹೆಚ್ಚು ಕಮ್ಮಿ ಅಂದ್ರೆ ಯಾರು ಸರ್ ಜವಾಬ್ದಾರಿ ತಗೋತಾರೆ ಅವ್ರು ಬರ್ತಾರೆ ಒಂದೇ 30 ಜನ 40 ಜನ ಸೇರ್ಕೊಂಡಿದ್ದಾರೆ ಅವರು ಗೂಂಡಾಗಳವ್ರು ರೌಡಿಗಳ ಏನು ಸೇರ್ಕೊಂಡಿದ್ದಾರೆ ಸರ್ ಈಗ ನಮ್ಮ ಹುಡುಗ ಹೋಯ್ತಾನೆ ಒಬ್ರು ಹೋಯ್ತಾನೆ ಕೆಲ್ಸಕ್ಕೆ ಎಲ್ಲರೂ ಇಟ್ಕೊಂಡು ಹೊಡೆದಾಕ್ಬಿಟ್ರೆ ಯಾರು ಜವಾಬ್ದಾರಿ ಹುಡುಗರಿಗೆ ಯಾರು ಸರ್ ನಾವೇನ್ ನೋಡಕ್ ಹೋಯ್ತದ ಹೋಗಿ ಯಾರು ಹೊಡಿತಾರೆ ಅಂತ ಹುಟ್ಟಿ ಬೆಳೆದಂತ ಊರಿನಲ್ಲಿ ಹಿಂಗಾದ್ರೆ ಹೆಂಗೆ ಅಂತೇಳಿ ಪಕ್ಷದ ವಿಸರ್ಜನೆಯ ಮೆರವಣಿಗೆಯಲ್ಲಿ ಎಷ್ಟು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಇರುವುದು ಹೊಡೆಯೋದು ಉದ್ದೇಶ ಅಲ್ಲ ಕೊಲ್ಲೋ ಉದ್ದೇಶ ಇತ್ತು ಅಂತ ಹೇಳಿ ಇಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ನೋಡಿ ಮಸೀದಿ ಇಲ್ಲಿಂದ ಒಂದು 200 ಮೀಟರ್ ದೂರ ಇದೆ. ಅಲ್ಲಿಂದ ಅಟ್ಟಾಡಿಸಿಕೊಂಡು ಹೊಡೆದು ಇಲ್ಲಿ ಆತನ ತಲೆ ಮೇಲೆ ಕೈಲೆತ್ತಿ ಹಾಕಿದ್ರು. ಈ ಮನೆಯವರು ಬಂದು ಹೊರಗಡೆ ನೋಡಿದಾಗ ಆತ ತಲೆ ರಕ್ತ ಸೋರ್ತಾ ಇತ್ತು. ಇದೇ ಸೀರೆಯಲ್ಲಿ ನೋಡಿ ರಕ್ತದ ಕಲೆ ಎಲ್ಲ ಇದೆ. ಇದೇ ಸೀರೆಯಲ್ಲಿ ಆ ಹುಡುಗ ಏನಿದ್ದಾನೆ ಆತನ ತಲೆಗೆ ಏನ್ ರಕ್ತ ಸೋರ್ತಾ ಇತ್ತಲ್ಲ ಅದನ್ನೆಲ್ಲ ಅವರು ಒರೆಸಿದ್ದಾರೆ. ಆತನ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಆ ಅಮ್ಮ ಇಲ್ಲ ಇದ್ದಾರೆ ಅವ್ರನ್ನ ಮಾತಾಡ್ಸಿ. ನಮ್ಮ ಏನಾಯ್ತಮ್ಮ ಅವತ್ತು? ಸರ್ ನಾವು ಇಲ್ಲಿ ಕೂತಿದ ಆಚೆ ಕುತ್ಕೊಂಡಿರುವಾಗ ಎಲ್ಲ ಪೊಲೀಸ್ಕರು ಓಡಿಸ್ಕೊಂಡ್ ಬರ್ತಾರೆ. ಎಲ್ಲ ನಾವು ಈಗ ಎಲ್ಲಿ ಗಲಾಟೆ ಆದ್ರೂ ಇಲ್ಲೇ ಬಂದು ಎಳ್ಸ್ಕೊತಾರೆ ಎಲ್ಲ ಹುಡುಗರು. ಅಲ್ಲಿಂದ ಬಂದು ಇಲ್ಲಿ ಎಳ್ಸ್ಕೊಂಡು ಗಲ್ಲಿಗಳೆಲ್ಲ ಎಳ್ಸ್ಕೊತಾರೆ. ನಾವು ಹಂಗಂತ ತಿಳ್ಕೊಂಡು ನಾವು ಒಳಗೋಗಿ ಬಾಕ್ಲ ಹಾಕೊಂಡ್ಬಿಟ್ಟು ಇವ್ರು ಈ ಹುಡುಗರಿಗೆ ಇಲ್ಲಿ ಹೊಡೆದಾಕಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಸರ್. ನಾವು ಆಚೆ ಬಂದು ನೋಡುವಾಗ ಈ ಹುಡುಗ ಬಾಯಿ ಕಣ್ಣೆಲ್ಲ ಮೇಲ್ ಬಿಟ್ಬಿಟ್ಟಿದ್ದ. ನಾವು ಓಡಿ ಬಂದು ನೀರ್ ಹಾಕಿದೀವಿ. ಓಡಿ ಬಂದು ನೀರ್ ಹಾಕಿದೀವಿ ಸರ್. ಆಮೇಲೆ ನಾವೇನು ಹೊಂಟೋಗಿದ್ದ ಅಂತ ತಿಳ್ಕೊಂಡು ನಮ್ಮ ಮಾವನ ಮಗನೇ ಹುಡುಗ, ನಮ್ ನಂಟ್ರೇ ಹುಡುಗ, ನಮ್ಮ ಮಾವನ ಮಗ ಬಂದ್ ನೋಡಿದ್ರೆ ನಮ್ಮ ಹುಡುಗನಿಗೆ ಹೊಡೆದು ಇಲ್ಲಿ ನೀರ್ ಹಾಕ್ಬಿಟ್ಟು ಎಲ್ಲ ಈಗ ಓಡ್ಬಿಟ್ರು. ಈ ಕಡೆ ಇಲ್ಲೇ ನೋಡಿ ಸರ್ ಕಲ್ಲೆಲ್ಲ ಇಲ್ಲೇ ಬಿದ್ದಿದೆ ಸರ್. ಇದೇ ಕಲ್ಲು ಅಂತಲ್ಲ ಕಲ್ಲು ಸರ್ ಇಲ್ಲಿ ಹೊಡೆದಿದ್ದಾರೆ. ನಾವು ಆಮೇಲೆ ಬಂದು ಬಾಯಿ ಬಡ್ಕೊಂಡು ಓಡ್ ಬಂದು ಇದೇನ್ ನಮ್ಮ ಹುಡುಗನಿಗೆ ಹೊಡೆದು ಹಿಂಗ್ ಹಾಕ್ಬಿಟ್ಟಿದ್ರದ ಇದ್ರ ಹತ್ತ ಸರ್. ಆಟೋದಲ್ಲಿ ಎತ್ಕೊಂಡು ಓಡಾಗಿದ್ದ ಹುಡುಗನ್ಗೆ. ಆನಂತರ ಹುಡುಗ ಹೇಗಿದ್ದಾನೆ ಈಗ ಪರವಾಗಿಲ್ಲ ಸರ್. ಇಲ್ಲಿ ಆಗಿಲ್ಲ ಅಂತ ಮಂಡ್ಯ ಕಳಿಸಿದ್ರು. ಮಂಡ್ಯದಿಂದ ಮನೆ ಕರ್ಕೊಂಡ್ ಬಂದಿದ್ದಾರೆ. ಆರೋಗ್ಯಕ್ಕೆ ಸಮಸ್ಯೆ ಇಲ್ಲ ಅವನಿಗೆ? ಪರವಾಗಿಲ್ಲ. ಏನು ಹಿಂಗಾದ್ರೆ ಹೆಂಗಮ್ಮ ಸರ್? ನಾವು ಈಗ ನೋಡಿ ಸರ್ ಅವ್ರು ಹಬ್ಬ ಮಾಡ್ತಾರೆ. ನಮ್ಮ ಹುಡುಗರು ಒಬ್ರು ಹೋಗಲ್ಲ, ಏನು ಗೆಲಟಿ ಮಾಡಲ್ಲ ಸರ್, ನಿಂತ್ಕೊಂಡು ನೋಡ್ತಾರೆ. ಈ ಊರು ನಮ್ ಗಣೇಶ ಎತ್ಕೊಂಡು ಹೋಗುವಾಗೆಲ್ಲ ಜಗಳ ಸರ್. ಈ ಬೀದಿ ಎಲ್ಲ ಸತ್ತೋದು ಈ ಬೀದಿಗೆ ಸರ್ ನಾವ್ ಎತ್ಕೊಂಡು ಹೋಗ್ಬೇಕು. ನಾವೆಲ್ಲ ಎತ್ಕೊಂಡು ಹೋಗ್ಬೇಕು. ಆ ಬೀದಿನಲ್ಲಿ ಟಮಟೆ ಹೊಡಿವಂಗಿಲ್ಲ, ಮಸೀದಿ ಹತ್ರ ಟಮಟೆ ಹೊಡಿವಂಗಿಲ್ಲ. ನಾವು ಗಣೇಶ ಹೇಳೋದು ಟಮಟೆ ಹೊಡಿಬೇಡಿ, ನೀವು ಓಡಾಡಬೇಡಿ ಅಂತ. ಮುಸ್ಲಿಂ ಪೂರ್ತಿ ನಿಂತ್ಕೋತಾರೆ ಸರ್. ಇದು ಹೋಸಲನೇ ಜಗಳ ಆಗಿರ್ಬೇಕು, ಆಗಿಲ್ಲ. ಎಲ್ಲ ನಾವು ಸಮಾಧಾನ ಮಾಡಿ ಕರ್ಕೊಂಡ್ ಬಂದ್ಬಿಟ್ಟು ಈ ಸಲನು ಹಿಂಗೆ ಆಯ್ತದ ಸರ್. ಟಮಟೊ ಹೊಡಿವಂಗಿಲ್ಲ ನಮ್ಮ ಬ್ಯಾನರ್ ಎಲ್ಲ ಹರಿದಾಕಿದ್ರಂತಲ್ಲಮ್ಮ. ಹೌದು ಸರ್ ಇಲ್ಲಿ ಇದೆಲ್ಲ ಸರ್ ಇಲ್ಲೇ ಇದೆ ಸರ್ ನಾವ್ ಎತ್ಕೊಂಡ್ ಬಂದ್ ಮಡಗಿದೀವಿ ಬ್ಯಾನರ್ ಎಲ್ಲ ಅರ್ಧ. ಗಣೇಶನ್ ನೀವೇನಾದ್ರೂ ಹಂಗ್ ಮಾಡಿದ್ರೆ ಬಿಡ್ತಾ ಇದ್ರೆ ಸರ್ ನಾವು ಯಾವ ತಂಟೆಗೆ ಹೋಗಲ್ಲ ಸರ್. ಯಾಕೆ ಹೋಗ್ಬೇಕು ಎಲ್ಲ ಅಣ್ಣ ತಮ್ಮ ತಂಗಿ ಇದೀವಿ ನಾವು ಅಷ್ಟು ವರ್ಷದಿಂದ. ಈಗ ಈ ಪೋಲಿ ಹುಡುಗರು ಬಂದ್ ಸೇರ್ಕೊಂಡ್ಬಿಟ್ಟು ತುಂಬಾ ತೊಂದ್ರೆ. ಬುದ್ಧಿ ಹೇಳೋರು ಯಾರು ಇಲ್ವಾ ಹಂಗಾದ್ರೆ? ಹೇಳ್ತಾರೆ ಸರ್ ಅವ್ರ ಬುದ್ಧಿ ಯಾರು ಹೇಳ್ತಾರೆ ಸರ್? ಗಾಂಜಾ ಹೊಡಿದ್ರಂತೆ ಎಲ್ಲ ಹೊಡೆಯವ್ರೆ ಸರ್ ಅವರು ಹೊಡೆಯವ್ರೆ. ನಾವು ಸರಿಯಾಗಿ ಸಿಕ್ಕಿದ್ರೆ ಕೊಂದೆ ಹಾಕ್ಬಿಡ್ತಾರೆ ಅವ್ರು. ಆಯ್ತಾರ ಸರ್ ಈಗ ನಮ್ಮ ಹುಡುಗರು ಎಲ್ಲ ಹೆಚ್ಚು ಕಮ್ಮಿ ಒಬ್ಬೊಬ್ರು ಹೋಯ್ತಾರೆ ಕೆಲ್ಸಕ್ಕೆ ಹೋಯ್ತಾರೆ ಏನಾರ ಹೆಚ್ಚು ಕಮ್ಮಿ ಅಂದ್ರೆ ಯಾರು ಸರ್ ಜವಾಬ್ದಾರಿ ತಗೋತಾರೆ? ಅವ್ರು ಬರ್ತಾರೆ ಒಂದೇ 30 ಜನ 40 ಜನ ಸೇರ್ಕೊಂಡಿದ್ದಾರೆ. ಅವರು ಗೂಂಡಾಗಳವ್ರು ರೌಡಿಗಳ ಏನು ಸೇರ್ಕೊಂಡಿದ್ದಾರೆ ಸರ್. ಈಗ ನಮ್ಮ ಹುಡುಗ ಹೋಯ್ತಾನೆ ಒಬ್ರು ಹೋಯ್ತಾನೆ ಕೆಲ್ಸಕ್ಕೆ ಎಲ್ಲರೂ ಇಟ್ಕೊಂಡು ಹೊಡೆದಾಕ್ಬಿಟ್ರೆ ಯಾರು ಜವಾಬ್ದಾರಿ ಹುಡುಗರಿಗೆ? ಯಾರು ಸರ್ ನಾವೇನ್ ನೋಡಕ್ ಹೋಯ್ತದ ಹೋಗಿ ಯಾರು ಹೊಡಿತಾರೆ ಅಂತ? ಹುಟ್ಟಿ ಬೆಳೆದಂತ ಊರಿನಲ್ಲಿ ಹಿಂಗಾದ್ರೆ ಹೆಂಗೆ ಅಂತೇಳಿ